ಏನು ಗೀತಕ್ಕ ಇಂಥ ಪರಿಸ್ಥಿತಿ ಬಂದ್ಬಿಡ್ತು ನಂಗೆ. ಲೇ ಭಯ ಪಡಬೇಡ. ಆ ಮಗು ನಿಮ್ಮ ಯಜಮಾನ್ದೆ ಅನ್ನೋದಕ್ಕೆ ಏನು ಗ್ಯಾರಂಟಿ? ಹಾಂ, ನಮ್ಮ ಅತ್ತೆ ಹೇಳ್ತಾವಳಲ್ಲ ಅವಳು ಅಂಥವಳಲ್ಲ ಅಂತ. ಅವಳು ಅಂಥವಳಲ್ಲ ಅಂತಂದರೆ ನಾವು ಅವಳನ್ನ ಅಂಥವಳು ಮಾಡಬೇಕು. ಏನು ಹೇಳ್ತಾ ಇದೆಯಕ್ಕ? ಹೂನೇ, ನಾವು ಅವಳನ್ನ ಅಂಥವಳು ಮಾಡಬೇಕು. ಏನು ಮಾಡಬೇಕು ಹೇಳಕ್ಕ? ನಾನು ಮಾಡ್ತೀನಿ ಹೇಳು. ನಿಮ್ಮ ಯಜಮಾನು ಯಾವುದೇ ಕಾರಣಕ್ಕೂ ಆ ಮಗು ನಂದು ಅಂತ ಒಪ್ಕೊಂಬಾರ್ದು. ನಿಮ್ಮ ಯಜಮಾನ್ ಯಾವಾಗಲೂ ಆ ಮಗು ನಂದಲ್ಲ, ನನಗೂ ಆ ಮಗುಗೂ ಯಾವುದೇ ಸಂಬಂಧ ಇಲ್ಲ ಅಂತ ಗಲಾಟೆ ಮಾಡಬೇಕು. ಒಪ್ಕೊಂತಾನೆ ಅಂತೀಯಕ್ಕ? ನೀನು ಒಪ್ಪಿಸ್ಬೇಕೆ? ನೀನು ಒಪ್ಪಿಸ್ಬೇಕು. ಹೆಂಗನ ಮಾಡಿ ನೀನು ಶಿವನ್ನ ಒಪ್ಪಿಸಬೇಕು. ಶಿವನೇನಾದರೂ ಆ ಮಗು ನಂದಲ್ಲ ಅಂತ ಅಂದ್ಬಿಟ್ರೆ ಮಾವನಂತೂ ಅಮ್ಮನ ಸುಮ್ಮನೆ ಬಿಡಲ್ಲ. ನಮ್ಮ ಅತ್ತೆನೂ ಅಷ್ಟು ಅಂಬುಜಮ್ಮನು ಓಡಿಸ್ಬಿಡ್ತಾಳೆ. ಅಲ್ಲಮ್ಮ, ಅಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ಸಾಯೋ ಪರಿಸ್ಥಿತಿನಾಗಿದ್ದೋಳನ್ನ ಉಳಿಸ್ಬಿಟ್ಟು ಕರ್ಕೊಂಬಂದು ಮನೆಗೆ ಇಟ್ಕೊಂಡ್ರೆ ಇವತ್ತು ನಾವೇ ತಲೆ ತಗ್ಸೋಂಥ ಕೆಲಸ ಮಾಡಿದ್ಯಾ ಅಂತ ಅವರೇ ಓಡಿಸ್ತಾರೆ. ಅವರೇ ಮನೆ ಬಿಟ್ಟು ಓಡಿಸ್ತಾರೆ. ಇನ್ನೊಂದು ಮಗು ಏನಾದರೂ ಗಂಡು ಮಗು ಆದರೆ ಇದ್ದಿದ್ದು ಹೋಯ್ತು ನಿನ್ನ ಜೀವನ ಹಾಳಾಗಿ. ಫಸ್ಟು ನೀನು ನಿಮ್ಮ ಯಜಮಾನ್ ಒಪ್ಸು. ನನಗೂ ಆ ಮಗುಗೆ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳು. ಯಾಕಾಗಿ ಎಂಥ ಮೋಸಗಾರನಿರಬೇಕು ನನಗನ್ನು? ಹಾಂ, ಬೇಡ ಅಂತ ಹೇಳ್ಬಿಟ್ಟು ಅವಳಿಗೆ ಡೈವರ್ಸ್ ಎಲ್ಲ ಕೊಟ್ಬಿಟ್ಟು ಇವತ್ತು ಅವಳನ್ನ ಮನೆಗೆ ತಂದಿಕ್ಕೊಂಡು ಬಸ್ರಿ ಮಾಡೋನಲ್ಲ ಇವನು. ಎಂಥ ದ್ರೋಹಿ ಇರಬೇಕು ನೋಡು. ಕೆಲಸದಿಂದ ಬಂದರೆ ಫಸ್ಟ್ ಅಲ್ಲಿಗೆ ಅಂತ ಅವನು ಹೋಗೋದು, ಫ್ಯಾಕ್ಟ್ರಿ ಹತ್ತಿಂದ ಬಂದರೆ ಆಮೇಲೆ ನಿಮ್ಮ ಮನೆಗೆ ಬರೋದು. ಆಯ್ತಕ್ಕ, ಒಪ್ಪಬಾರ್ದು ಅವನು. ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ಬೇಕು. ಹಂಗೆ ಮಾಡೋ ಜವಾಬ್ದಾರಿ ನಂದು. ಅವಳನ್ನ ಓಡಿಸೋಕ್ಕೆ ನಾವು ಕಷ್ಟ ಬೀಳಂಗೆ ಇಲ್ಲ, ಆಯಿತಾ? ಎಲ್ಲರೂ ಉಸಿರ್ಕೊಂಡು ಓಡಿಸ್ಬಿಡ್ತಾರೆ. ನಮ್ಮ ಅಂಬು ಜೊತೆನೇ ಸಾಕು ಓಡಿಸ್ಬಿಡ್ತಾಳೆ. ಸರಿ, ನಾನು ಓದ್ತೀನಿ, ನೀನು ಎತ್ತೋದ್ಲ ಏನೋ ಅಂತ ಅನ್ಕೊಂತಾರೆ. ನಾನು ಹೇಳಿದ್ದೀನಿ, ಆಲೋಚನೆ ಮಾಡು ನೀನು. ಶಿವನು ಯಾವುದೇ ಕಾರಣಕ್ಕೂ ಒಪ್ಪಕೂಡ್ದು. ಸರಿನಕ್ಕ, ಆಯಿತು. ಅಯ್ಯೋ ಮೋಸಗಾರ, ಇಂಥ ಕೆಲಸ ಮಾಡಿದ್ದೀಯ ನೀನು. ನಾನು ಹೋಗೋದೇ ಇಲ್ಲ, ಮಾತಾಡ್ಸೋದೇ ಇಲ್ಲ ಅಂತ ಹೇಳ್ಬಿಟ್ಟು ಇವಾಗ ಅವಳನ್ನ ಈ ಪರಿಸ್ಥಿತಿಗೆ ತಂದಿಕ್ಕಿದೀಯಾ? ಹಾಂ, ನಿನ್ನಂತೂ ಸುಮ್ಮನೆ ಬಿಡಲ್ಲ ಅಂದರೆ ಬಿಡಲ್ಲ. ಬೀಗ್ರೆ ಯಾರೋ ಬಂದವ್ರು ನೋಡಲ್ಲ, ಚಿಕನ್ ತಿನ್ನೋರೇನೋ? ಅವ್ರಿಗೇನು ತತ್ತನೇ ಇಲ್ಲ. ನೀನು ಗೇಟು ಬೀಗ ಹಾಕೈತೆ ಕಣೆ. ಬೀಗ್ರೆ ಲೇರಮ್ಮ, ಬೀಡೆ ಅಂತ ಅವರಲ್ಲಿ ಏನು? ಬೀಗ್ರೆ ಲೇರಮ್ಮ, ಬೀಗಡ ಅಂತ ಹೇಳಿ ಯಾರೋ. ಬೀಗಡ ಹಂಗಂದ್ರೆ ಅದ್ಯಾರ ನೋಡೋಗೆ ನೋಡ್ತಿಲ್ಲೆ. ಅಯ್ಯೋ, ನೀವ ಬೀಗಡ? ಯಾರೇ? ಆಯಮ್ಮ ಏನಕ್ಕೆ ಬಂದಂತ ನಮ್ಮನೆ ಹತ್ರ ಕೇಳ? ಏನಕ್ಕ ಬನ್ನಿ ಅಮ್ಮ ಲತ್ತೆ? ನಿಮ್ಮ ಅಮ್ಮನ ಹತ್ರ ಮಾತಾಡ್ಬೇಕಾಗಿತ್ತಮ್ಮ. ಅದೇನೋ ಕೇಳ್ಬಿಟ್ಟು ಹೇಳು. ಅಮ್ಮನು ನಮ್ಮ ಮನೆಗೆಲ್ಲ ಬರಲ್ಲ, ಅದೇನೋ ಕೇಳು. ಅದೇನೋ ಹೇಳಕ್ಕಂತೆ. ನೀನು ಹೇಳಿದ್ರೆ ನಾನು ನಮ್ಮ ಅಮ್ಮಂತ ಹೇಳ್ತೀನಿ. ಹುಡುಗಿ ಶೋಭನೇನು ಅದಕ್ಕೆ ಹೋಗಕ್ಕೆ ಬಂದಿರ್ಬೇಕಲೇ. ಸರಿ, ಮನೆ ಎಲ್ಲ ಬರ್ತೀರಿ, ನಡೀರಿ ಅಮ್ಮ, ನಡಿ. ಏನು ಮಾಡ್ತೀಯ? ಆಗಿದ್ದಾಗೋಯ್ತು, ಏನು ಮಾಡೋಕ್ಕಾಗಲ್ಲ. ನಮ್ಮೂರ್ಗೆ ಸೊಸೆಯಾಗಿ ಬಂದವಳೆ, ಇನ್ನು ಬಿಟ್ಕೊಡಕ್ಕಾಗದ? ಬರ್ತೀರಂತೇಳಿ ಅರ್ಶನ ಕುಂಕುಮ ಇಟ್ಕೊಂಡು ಹೋಗಕ್ಕ? ಓ, ಇವತ್ತು ತುಡೋಬಣ್ಣ ಬರ್ತೀರಿ. ನಾನು ನಮ್ಮ ಅಮ್ಮನು ನಮ್ಮ ತಾಬಿ ತತ್ತಿದೆ ಎಲ್ಲ. ಇವಾಗ ನಮ್ಮ ತಡಾದಿ ಹತ್ತಿದೇನು ಬಂದವಳೆ ಊರಿಂದ, ಬರ್ತಿದೆ. ಅಯ್ಯೋ ಸರೋಜಮ್ಮನ ಅಲ್ಲಿಂದ ಬಂದ್ಬಿಟ್ಲೆ? ಬಂದ್ಬಿಟ್ಟಳು. ಇಬ್ಬರು ತೆತ್ತಾಡನ್ನ ಕೆಳಕ ಇಕ್ಕನವ್ರಂತೆ, ನಿಮ್ಮ ಮಗಳು ನಿಮ್ಮ ಯಜಮಾನ. ಅದಕ್ಕೆ ನಮ್ಮ ತಡಾದಿ ಹತ್ತಿದೆ ಏನ್ ತೆತ್ತ ಕೆಲ್ದೋಡು ಬಂದಿತ್ತವಳೆ ಅಂತ ಹೇಳಿತ್ತು. ಬಂದಿತ್ಲು. ಓ, ಕೆಲಸದವ್ರು ನಿಕ್ಕೊಂಡವ್ರಂತೇನು? ಇಕ್ಕನವ್ರೆ. ನಿಮ್ಮ ಅಮ್ಮನ ಕೂಗು, ನಿಮ್ಮ ಅಮ್ಮನ ಹತ್ರ ಮಾತಾಡ್ಬೇಕು. ಅಮ್ಮನ ಮಾತಾಡಕಂತೆ ಬಾಡಿ. ಅಯ್ಯೋ, ನಾನಿಲ್ಲಿ ಮಗುಗ ವುಡ್ ವರ್ಕ್ ಆಗ್ತಾ ಇದ್ದೀನಿ, ಇವಾಗ ಬರಕ್ಕಾಗಲ್ಲ. ಆಮೇಲೆ ಬೇಕಂದ್ರೆ ಅವ್ರ ಮನೆ ಹತ್ರಕ್ಕೆ ಬರ್ತೀನಿ, ಓದ್ತೀನಿ, ನಾನು ಮಾತಾಡಿಸ್ತೀನಿ. ಕಳ್ಸ್ಕೊಡು ಹೋಗ್ಲಿ ಪಾಪ. ಬಿಸಿಲಾಗ ಯಾಕ ನಮ್ಮ ಮನೆ ಮುಂದೆ ನಿಂತ್ಕೊಂಡು? ನಮ್ಮ ಅಮ್ಮನ ನಮ್ಮ ಮಕ್ಕಳಿಗೆ ವುಡ್ ವರ್ಕ್ ಆಗ್ತಾಳಂತೆ, ಬರ್ತಾಳಂತೆ ಓಯಕಂತೆ. ನಿಮ್ಮ ಅಮ್ಮನ ಕೂಗಮ್ಮ. ಅಯ್ಯೋ ಅಮ್ಮ ಬಾಡಲ್ಲಮ್ಮಲೆ, ಯಾಕೆ ಹಿಂದೆಲ್ಲ ಮಾಡ್ತಾ ಇದ್ಯಾ? ಅಯ್ಯೋ ಬಂದಿರೆ. ಏನಮ್ಮ ಬಿತ್ತಮ್ಮ? ಬಿಡ್ರೆ, ನಂದು ತಪ್ಪಾಗೋಗ್ಬಿಡ್ತು. ಇನ್ನು ಅಂತ ತಪ್ಪೆಲ್ಲ ಮಾಡಲ್ಲ. ನಾನು ನಿಮ್ಮ ಮನೆಗೆ ಇರ್ತೀನಿ ಒಂದು 2 ದಿವಸ. ಅಯ್ಯೋ ಬಿತ್ತಮ್ಮ, ಇವಾಗ ನಮ್ಮ ಮನೆಗೆ ಎಳೆ ಮಕ್ಕಳು 3 ಜನ ಅವರೇ, ಆಯಿತಾ? ಆ ಮಕ್ಕಳು ಗಲಾಟೆ ಬೇಡ. ನಮ್ಮ ಮನೆ ತುಂಬ ಜನ. ಹಾಂ, ನಿಮ್ಗಿಲ್ಲೆಲ್ಲ ಅಡ್ಜಸ್ಟ್ ಆಗಲ್ಲ. ಗೌರಿ ಅವ್ರ ಮನೆಗಾದರೆ ಜನ ಕಮ್ಮಿ, ಎಲ್ಲ ಅವ್ರ ಪಾರ್ಕ್ ಅವ್ರು ಹೊರಟೋತಾರೆ. ಅವಳು ಆಮೇಲೆ ನಿಮ್ಮ ತಂಗಿ ಮಗಳು, ನೀವು 3 ಜನ ಇರ್ತೀರಿ. ಹಾಂ, ನಮ್ಮ ಮನೆಗೆಲ್ಲ ಅಡ್ಜಸ್ಟ್ ಆಗಲ್ಲ ಬಿತ್ತಮ್ಮ ನಿಮ್ಗೆ. ಹಂಗನ್ಬೇಡ ಬಿತ್ತಮ್ಮ, ಇವಾಗ ನನ್ನ ಕಷ್ಟದಾಗ ಸಿಕ್ಕಾಕೊಂಬಿಟ್ಟಿದ್ದೀನಿ. ನಾನು ಏನು ಮಾಡಬೇಕು ನನಗೆ ದಿಕ್ಕೇ ತೋರ್ತಾ ಇಲ್ಲ. ನಮ್ಮ ಯಜಮಾನ್ ನೋಡಿದ್ರೆ ಮನೆಗೆ ಬರಬೇಡ ಅಂತಾನೆ. ಅಯ್ಯೋ ಅಳ್ಬೇಡ ಕಲ್ದಿರು. ಪಾಪ ಅವತ್ತು ನಾನು ಅದೇ ಕೆಲಸಕ್ಕೆ ಬಂದು ಕೂಗಿದ್ದೀನಿ, ಬಾಮ್ಮ ನಮ್ಮ ಮನೆಗೆ ಅಂತ. ಏನಂದೆ ನೀನು? ಬರಲ್ಲ ಅಂದೆ. ನಾನು ಅವತ್ತು ಮರ್ಯಾದೆಯಿಂದ ಕೂಗಿದ್ನಿ ತಾನೆ? ಏನೋ ನನ್ನ ತಲೆಗೆ ಮಂಕು ಬಡ್ಕೊಂಬಿಟ್ಟಿತ್ತು. ಎಲ್ಲ ನೋಡ್ಕೊಂಡು ಸುಮ್ಮನೆ ಅಳ್ಬೇಡ. ಅಯ್ಯೋ ಬಾಮ್ಮ
ಮಗನು ನಮ್ಮ ಯಜಮಾನು ಮನೆ ಕಣ್ಣಿನ ಬರೇ ಬೇಡ ಅಂತಾರೆ. ನಾನು ಎಲ್ಲಿ ಹೋಗ್ಲಮ್ಮ, ಏನ್ ಮಾಡ್ಲಿ ಹೇಳು? ಅಯ್ಯೋ ಉದ್ದಾಚ ಮಾಡ ಅದಲ್ಲ, ಅಲ್ಲಿ ತೇಡ್ಕೊಂಬದಂತೆ. ನಮ್ಮ ನಗು ಕೈಯಲ್ಲಿ ರೇಖಾಗೋಗೆ ತೇರ್ತಾನೆ. ಅಲ್ಲೆಲ್ಲ ಹೋಗಕ್ಕೆ ನಂಗೆ ಇಷ್ಟ ಇಲ್ಲಮ್ಮ. ಇಲ್ಲೇ ಇಡಕ ನೀನು, ಬಾ ಒಳಗ, ಅಬ್ಬರ ಬಾ ಬಾ. ಬಿಟ್ಟಮ್ಮ, ನಾನು ನಮ್ಮ ಮನೆಗೆ ಸೇರಿಸ್ಬಿಡು ಬಿಟ್ಟಮ್ಮ. ನಿನ್ ಕೈಯೋ ಕಾಲ ಹಿಡ್ಕೊಂತೀನಿ, ನಮ್ಮ ಮನೆಗೆ ಸೇರಿಸ್ಬಿಡು. ಅಮ್ಮೋ ಅಮ್ಮ, ಏನ ಇದಕ್ಕ ಕಾಮಾಕ್ಷಮ್ಮನ ಇಲ್ಲಿ ಬಂದು ನಿಂತ್ಕೊಂಡವಳೆ? ಕಾಮಾಕ್ಷಮ್ಮನಲ್ಲ ಅಮ್ಮೋ, ಚೈತನ್ಯ ಅವ್ರ ಅತ್ತೆ ಅವಳಲ್ಲ. ಆ ಅಮ್ಮನು ಅದೇ ಕಣ್ಪೇಕ್ಸ್ ಹುಡುಗಿ, ಇವನ್ನ ನಾಗೇಶ್ ನಮ್ಮ ಮದುವೆ ಮಾಡ್ಕೊಂಡವಳಲ್ಲ ಹುಡುಗಿ. ಆ ಹುಡುಗಿಗ ಹೇಳಿದ್ಲಂತೆ, ನೀನು ಹೆಂಗನ ಮಾಡಿ ಚೈತನ್ಯನ ಓಡಿಸ್ಬಿಟ್ಟು ಹರ್ಷನ ಮದುವೆ ಮಾಡ್ಕ ಅಂತ ಹೇಳಿದ್ಲಂತೆ ಆ ಹುಡುಗಿಗ. ಆ ಅಮ್ಮನು ನೋಡ್ದಣ್ಣಮ್ಮ, ಎಂಥವಳು, ಎಂಥ ಗಿಲೀಟ್ ಹೆಂಗ್ಸಿರ್ಬೇಕು ಅವಳು. ಕಿತಾಪತಿ ಹೆಂಗ್ಸು ನೋಡ್ದಂಗೆ ಎಂಥ ಕೆಲಸ ಮಾಡ್ಬಿಟ್ಲು. ಏನು ಬಿಟ್ಟಮ್ಮ, ನಾನು ಹಂಗೆ ಹೇಳಿಲ್ಲ ಬಿಟ್ಟಮ್ಮ. ಆಗ ಇಲ್ಲೇ ಅವಳೆ ನಮ್ಮನೆ ಹತ್ರಕ್ಕೆ ಬಂದವಳೆ. ನಾನು ಕಾಮಾಕ್ಷಮ್ಮ ಅನ್ಕೊಂಡೇ ಇದ್ದೀನಿ ನಾನು. ಬಿಟ್ಟಮ್ಮ, ನಾನು ಹಂಗೆ ಹೇಳಿಲ್ಲ ಬಿಟ್ಟಮ್ಮ. ಅವಳು ಮಾಡಿರೋ ತಪ್ಪನ ಮುಚ್ಚಿಕಕ್ಕ ನನ್ನ ಮೇಲೆ ಇಲ್ಲಿ ಸಲ್ಲಿತ ಆರೋಪ ಆಗ್ತಾವಳೆ ಬಿಟ್ಟಮ್ಮ. ಅವಳು ಮಾತುಗಳೆಲ್ಲ ಕೇಳಬೇಡ ಬಿಟ್ಟಮ್ಮ. ಏನ ಅಂದಿದ್ರು ನನ್ನನ್ನು ಕ್ಷಮಿಸ್ಬಿಡ್ರಿ. ಇನ್ನೊಂದ್ಸತಿ ನನ್ನ ಸೊಸೆನ ನನ್ನ ಮಗಳಿಗಿನ ಹೆಚ್ಚಾಗಿ ನೋಡ್ಕೊಂತೀನಿ. ನಂದು ತಪ್ಪಾಗೋಯ್ತು, ನನಗೆ ಬುದ್ಧಿ ಬಂತು. ಅಲ್ಲಮ್ಮ, ನನ್ನ ಮೊಮ್ಮಗಳನ್ನ ಓಡಿಸ್ಬೇಕು ಅಂತ ಅನ್ಕೊಂಡಿದ್ಯಲ್ಲ ನೀನು. ಎಷ್ಟು ಮಾತ್ರ ಇರ್ಬೇಕಮ್ಮ? ಸರಿಯಾಗಿದೆಯಾ ಬಿಡು ನೀನು, ಪಾರ್ಟಿ ಸರಿಯಾಗಿದೆಯಾ? ಎತ್ತೋಗಿದ್ದೆ? ಎತ್ತೋಗಿದೆ? ಎತ್ತು ಹೋಗಿಲ್ಲ, ಸುಮ್ಮನೆ ಹೋಗಿದ್ದು. ಬಿಟ್ಟಮ್ಮ, ನಡಿ ಒಳಕ. ಯಾರನ್ನ ಕಳ್ಳಿ ನಡಿ, ಅವ್ರವ್ರು ಮಾಡಿದ್ದೆ ಅವ್ರವ್ರು ಅನ್ಭವಿಸ್ತಾರೆ ನಡಿ. ಅಡುಗೆ ಆಗದೇನೆ? ಎತ್ತೋಗಿದೆ? ಎತ್ತು ಹೋಗಿಲ್ಲ ಅತ್ತೆ, ಸುಮ್ಮನೆ ಹಿಂಗೆ ಹೋಗಿದ್ನಿ. ಸುಮ್ಮನೆ ಹಿಂಗೆ ಹೋಗಿದ್ನಿ ಅಂತಂದ್ರೆ ಎತ್ತೋಗಿದ್ದೆ? ಸುಮ್ಮನೆ ಹಿಂಗೆ ಅതെಂಗೆ ಸುಮ್ಮನೆ ಹಿಂಗೆ? ಎಲ್ಲೇ ಹೋಗಿದ್ದೆ? ನಮ್ಮ ಮನೆಗೆ ಹೆಂಗಸರು ಮನೆ ತಿರುಗೋದು, ಬೀದಿ ಬೀದಿ ತಿರುಗೋದು ರೂಢಿ ಇಲ್ಲಮ್ಮ. ನೀನು ಇಲ್ಲಿದ್ದೆಲ್ಲ ನಾನು ಶುರು ಮಾಡ್ಕೊಂಬೇಡ. ಎಲ್ಕೋಗಿದ್ದೆ ನೀನು? ಅತ್ತೆ, ನಾವು ಊರಾಗಿರೋದು, ಕಾಡಾಗಿಲ್ಲ ಇರೋದು. ಒಬ್ರು ಮನೆಗೆ ಹೋಗ್ದಿರಾ, ಒಬ್ರು ಕೂಡ ಮಾತಾಡ್ದಿರಾ ಹೆಂಗೆ ಇರೋಕ್ಕಾಗಲ್ಲ. ಏನೋ ಕಾಡಾಗಿದ್ರೆ ಅನ್ಬೋದು, ಊರಾಗಿರೋದು ಜನಗಳ ಮಧ್ಯ. ನಿಮ್ಗಂತೂ ಯಾರು ಬೇಡ, ನಮಗೂ ಯಾರು ಬೇಡ. ಅಲ್ಲ, ಎಲ್ಲಾರ ಮನೆಗೂ ಹೋಗಿ ಎಲ್ಲಾರನ್ನೂ ಮಾತಾಡಿಸ್ಕೊಂಡು ಏನೇನು ಸಾಧನೆ ಮಾಡಿದ್ಯಮ್ಮ ನೀನು? ನಮಗೇನೋ ಯಾರು ಬೇಡ, ನೀನು ಏನೇನು ಸಾಧನೆ ಮಾಡಿದ್ಯಾ? ಒಬ್ಬರ ಮನೆ ಬಾಗಿಲಿಗೆ ಹೋಗಿ ಒಬ್ರ ಹತ್ರ ಮಾತಾಡಿ ಏನು ಸಾಧನೆ ಮಾಡಿದ್ಯಾ ನೀನು? ನೋಡ, ನಮ್ಮ ಮನೆಗೆ ಒಬ್ಬರ ಮನೆಗೆ ಹೋಗೋ ರೂಢಿ ಇಲ್ಲ. ಇದೇ ಲಾಸ್ಟು. ಇನ್ನೊಂದ್ಸತಿ ಏನನ್ನ ತಾಳದಿಂದ ಬಂದವಳು ಮನೆಯಿಂದ ಆಚೆ ಹೆಜ್ಜೆ ಹಾಕಿದ್ಯ ಅಂದರೆ ಚೆನ್ನಾಗಿರಲ್ಲ. ನೋಡ್ಕೊ, ಏನಕ್ಕೆ ಹೋಗ್ಬೇಕು ನೀನು ಒಬ್ಬರ ಮನೆ ಹತ್ರ? ಏನು ಕೆಲಸ ನಿಂಕ? ಸುಮ್ಮನೆ ಹಂಗೆ ಚಿಕ್ಕತ್ತವ್ರ ಮನೆ ಹತ್ರಕ್ಕೆ ಹೋಗಿದ್ನಿ ಅತ್ತೆ, ಅಷ್ಟಕ್ಕೆಲ್ಲ ಏನು ಹಿಂಗೆ ಮಾತಾಡ್ತೀಯಾ? ನಾವಾಗೇನೋ ಕೇಳಿದ್ನಲ್ಲ ಎಲ್ಲಿಗೆ ಹೋಗಿದ್ದೆ ಅಂತ, ಇದೇ ಮಾತು ನಾವಾಗೆ ಬೊಗಳಿದ್ದಿದ್ರೆ ಇಷ್ಟೆಲ್ಲ ಮಾತಾಡೋದೇನಿತ್ತು? ಏನಕ್ಕೆ ಹೋಗಿದ್ದೆ ಅವ್ರ ಮನೆ ಹತ್ರಕ್ಕೆ ನೀನು? ಏನೂ ಇಲ್ಲ, ಹಿಂಗೆ ಸುಮ್ಮನೆ ದಾಸವಾಳದು ಒಂದು ಗಿಡ ಇತ್ತು, ಅದೊಂದು ಕಡ್ಡಿ ಬೇಕು ಅಂತ ಕೇಳಕ್ಕೆ ಹೋಗಿದ್ದೆ. ದಾಸವಾಳ ಕಡ್ಡಿ? ಏನು ದಾಸವಾಳ ಕಡ್ಡಿನೇ? ಗಿಲೀಟ್ ಮಾತುಗಳೆಲ್ಲ ಮಾತಾಡಬೇಡ ನೀನು ನನ್ನ ಹತ್ರ. ಇವಾಗ ಏನತ್ತೆ ಹೋಗ್ಬಿಡ್ದ ಅವ್ರ ಮನೆಗೆ ನಾನು? ಹೇಳು, ಅವ್ರೇನು ಬೇರೆಯವರಲ್ಲ. ಲೇ ನೋಡು, ಅವ್ರ ಮಾತು ಇವ್ರು ಕೇಳೋದು, ಇವ್ರ ಮಾತು ಅವ್ರು ಕೇಳೋದು ಅವೆಲ್ಲ ನಮಗೆ ಬೇಕಾಗಿಲ್ಲ. ನೀನು ಏನಕ್ಕೆ ಹೋಗ್ಬೇಕಾಗಿತ್ತು ಅವ್ರ ಮನೆ ಬಾಗಿಲ್ಗ? ಏನಕ್ಕೆ ಹೋಗಿದ್ದೆ ನೀನು ಅನ್ನೋದು ತಿಳಿತದೆ, ಆವಾಗ ನಿಂಗೆ ಪರ್ಕೆಗೆ ಹಾಕ್ತೀನಿ. ಪರ್ಕೆಗೆ ಹಾಕ್ತೀನಿ ಅಂದರೆ ಹಂಗಿಂಗೆ ಹಾಕಲ್ಲ. ನಡಿ ಒಳಕ್ಕೆ. ಏನು ಸಾಯ್ತಾಳೆ, ನನ್ನ ಕಾಡಾಗಿದ್ದಂಗೆ ಯಾರನ್ನ ಯಾರು ಮಾತಾಡ್ಸ್ಬರ್ತೀನಿ. ಏನು ಆಡ್ತಾಳಮ್ಮ? ಲೈ, ಇವಳ ಮೇಲೆ ಒಂದು ಕಣ್ಣಿಕ್ಕಿರ ನೀನು. ಇವಳು ಬಲೆ ಮುಂದುವರಿತಾಳೆ. ಅಯ್ಯೋ ಅಮ್ಮ, ಮನೆ ತಲೆಗೆ ಹೋಗ್ಬಿಟ್ಟಿದ್ದೀನಿ ನಾನು. ತತ್ತೋಗಿದ್ಲೇನೋ ಅಂತ ಅನ್ಕೊಂಡ್ಬಿಟ್ಟಿದ್ನಿ. ಯಾವಾಗ? ಅವತ್ತು ನಾಡಿವತ್ತು ತಲೆ ತುತ್ತಿ ಬಿದ್ದಾಡ್ತಿಲ್ಲಲ್ಲ, ಅದು ನಾನೇ ಹೊರಿರೋದು. ನೀನು ಹೊಟ್ಟೆ ಉದ್ದೋಗ ಹೇಳು. ಇಡಲ್ಲಮ್ಮ, ತಪ್ಪಿತ ಏನು ಮಾತಾಡಲೆ ನೋಡ್ಕೊಂಬರ್ತೀನಿ. ಪಾಪ ಬತ್ತಿಡಿ ಅಂತು. ಇದೊಂದು ಹಣೆ ಬರೋಣಮ್ಮ, ಇದೊಂದು ಹಣೆ ಬರ ನಮ್ಕ. ಅಯ್ಯೋ ಭಗವಂತ, ಬೇಕಾಗಿತ್ತ ಇದೆಲ್ಲನೂ ಈ ಕಾಲದಾಗ? ಬೇಕಾಗಿತ್ತೇನೆ ನಮ್ಕ ಬೀಗ್ರೆ? ಇವಳ್ದೊಂದು ಶಿರು ಎಲ್ಲ ಸುತ್ಕೊಂಡು ನಮ್ಮ ಮೇಲೆ ಬರ್ತಾವಲ್ಲೇ. ಯಾವುದೇ ಇದು ನಮ್ಮ ಕಣೆ ಬರ? ಏನು ಮಾಡೋಕ್ಕಾಗ್ತದೆ? ಓಯಲ್ಲಮ್ಮ, ಏನು ತೇಳ ಹೋಗು. ಸವಿತಾ ಅತ್ತೆ ಬಾತೆ. ಏನಿದು? ಇವಳೇನೋ ಗೀತಾ ಬಂದು ಹೇಳಿದ್ಲು, ನಿಜನೇ? ಹ್ಞೂನತ್ತೆ, ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನತ್ತೆ, ಮಗು ತೆಗೆಸ್ಬಿಡೋಣ ಅಂತ. ಹೆಂಗೂ ಮಾವನಿಗೂ ಯಾರಿಗೂ ಗೊತ್ತಿಲ್ಲ, ತೆಗೆಸ್ಬಿಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಹಂಗೆಲ್ಲ ಮಾಡಬೇಡ, ಸುಮ್ಮನೆ ಇರು, ಹಂಗೆಲ್ಲ ಮಾಡಬೇಡ. ಯಾವುದೋ ದೇವ್ರು ಕೊಟ್ಟವನು, ಏನು ಮಾಡೋಕ್ಕಾಗಲ್ಲ. ಮಗುನ ತೆಗೆಸ್ಬಿಟ್ಟು ನಾನು ಆಪ್ರೇಷನ್ ಮಾಡಿಸ್ಕೊಂಬಿಡ್ತೀನಿ ಅತ್ತೆ. ಇದೆಲ್ಲ ಯಾಕತ್ತಪ್ಪ ಜಿತಿ? ನಾನಿವಾಗ ಬಸ್ರಿ ಅಂತಂದರೆ ಮನು ಎಷ್ಟು ಬೇಜಾರು ಮಾಡ್ಕೊಳಲ್ಲ. ನಮ್ಮಮ್ಮನ ಕೈ ವಯಸ್ಸಾಗಿದ್ದೆಲ್ಲ ಬೇಕಾಗಿತ್ತಾ ಅಂತ ಬೇಜಾರು ಮಾಡ್ಕೊಳಲ್ಲ. ನನ್ನ ಸುದ್ದಿನ ನಾನೇ ಬೀದಿ ಕಿಕ್ಕೊಂಡಂಗೆ ಆಗ್ತದೆ. ಹೆಂಗೂ ಯಾರಿಗೂ ತಿಳಿದು ಹೋಗಿ ಮಗುನ ತೆಗೆಸ್ಬಿಟ್ಟು ಆಪ್ರೇಷನ್ ಮಾಡಿಸ್ಕೊಂಬಿಡ್ತೀನಂತೆ. ಅಲ್ಲೇ ನಿನ್ನ ಗಂಡನ ಒಂದು ಮಾತು ಕೇಳಬೇಕಲ್ಲ. ಬೇಡ ಅತ್ತೆ, ಹೇಳಲ್ಲ ನಾನು ಇದನ್ನೆಲ್ಲನೂ. ನೀನು ಹೇಳಿಲ್ಲ ಅಂದರೂ ಇವಳು ಗೀತಿ ಬಂದು ಅವಳಿಗೆಲ್ಲ ಹೇಳಿದ್ಲು. ಅವಳು ಅಂತ ಅವಳೆ ಮನೆಗೆ ಜಗಳ ಮಾಡ್ತಾವಳೆ.
ಆಯ್ತಾ? ನಿನ್ನ ಗಂಡಗೆ ಒಂದು ಮಾತು ಹೇಳು, ಏನು ಹೇಳ್ತಾನೋ ನೋಡು. ಏನು ಹೇಳ್ತಾನತ್ತೆ? ಏನು ಹೇಳ್ತಾನೆ? ಆಯಿತು ತೆಗೆಸ್ಬಿಡು, ಇನ್ನೇನು ಮಾಡೋಕ್ಕಾಗಲ್ಲ, ಇವಾಗ ಮಗು ಬೇಡ ಅಂತ ಹೇಳ್ತಾನೆ ಅಷ್ಟೇ. ಅದೇ ಮಾತು ಹೇಳೋದು, ಬೇರೆ ಮಾತು ಹೇಳಲ್ಲ. ಒಂದ್ಸರಿ ಅವನ ಹತ್ರ ಮಾತಾಡ್ಬಿಟ್ಟು ಆಮೇಲೆ ನಿನ್ನ ನಿರ್ಧಾರ ತಗೊಂಡಿ ಅಂತ ಇರು. ಯಾಕೆ ದುಡುಕ್ತೀಯ? ಇವಾಗ 50-60 ವರ್ಷಕ್ಕೆಲ್ಲ ಮಕ್ಕಳಾಗಿರೋರಿಲ್ಲ. ಹಾಂ, ದುಡುಕ್ಬೇಡ, ಒಂದು ನಿಮಿಷ ತಡ್ಕೊ. ಶಿವನ್ ಬರಲಿ, ಶಿವನ ಹತ್ರ ಮಾತಾಡೋಣ. ಸರಿ, ನಾನು ನೋಡ್ತೀನಿ. ಇನ್ನು ಅವಳು ಬಂದರೆ ಬೇಜಾರು ಮಾಡ್ಕೊತಾಳೆ. ಸರಿ ಅತ್ತೆ. ಶಿವನ ಹತ್ರ ಮಾತಾಡ್ಬಿಟ್ಟು ನನಗೆ ಫೋನ್ ಮಾಡು. ಹಾಂ, ತಿರ್ಗಿ ಅಲ್ಲಿ ಹೋಗಿ ಏನು ಹೇಳ್ಬೇಡ. ನೀನು ಏನನ್ನ ಹೇಳ್ತು ಆ ಗೀತಿ ಹೋಗಿ ಅವಳು ಕೇಳ್ತಾಳೆ. ಇಲ್ಲ ಅತ್ತೆ, ಹೇಳಲ್ಲ. ಸರಿ, ನಾನು ಓದ್ತೀನಿ. ಗೀತಿ ಸುಪ್ನಾತಿ, ಇಂಥ ಕೆಲಸ ಮಾಡ್ತಾ ಇದೀಯಾ ನೀನು? ನಾನು ನಿನ್ನನ್ನು ಏನು ಅನ್ಕೊಂಡಿದ್ನಲ್ಲೇ? ಸರಿಯಾಗಿ ಇದೆಯಾ ತಾಟಿಗಿತ್ತಿ? ಮಾಡ್ತೀನಿ ರೇ ನಿಂಕ. ಯಾವಳ ಗೀತಿ? ಲೇ ಗೀತಿ, ಬಾರ ಈಚೆಗೆ. ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ತಂದಿಕೋ ಕೆಲಸ ಮಾಡ್ತಾ ಇದ್ದೀಯೇನೆ ಲೇ ಸುಪ್ನಾತಿ. ಅದೆಷ್ಟು ಮನೆಗೆ ಹಾಳು ಮಾಡ್ಬೇಕಂತಿದೀಯಾ? ಬಾರ ಈಚೆಗೆ. ಯಾವಳ ಗೀತಿ? ಇದ್ಯಾಕೆ ಸವಿತಕ್ಕ ಹಿಂಗೆ ಮಾತಾಡ್ತಾ ಇದೆಯಾ? ಇದ್ಯಾಕೆ ಹಿಂಗೆ ಮಾತಾಡ್ತಾ ಇದೆಯಾ? ನಾನೇನು ಮಾಡಿದ್ನಿ? ಮುಚ್ಚೆ ಬಾಯಿ. ಮಾಡೋದೆಲ್ಲ ಮಾಡ್ಬಿಟ್ಟು ನಾನೇನು ಮಾಡಿದ್ನಿ ಅಂತ ಕೇಳ್ತಾ ಇದೀಯಾ ನೀನು? ಹಾಂ, ಇಲ್ಲೇನೇ ನಡೀಲಿ ತಗೊಂಡೋಗಿ ಆ ಸಂಧ್ಯಾ ಕೇಳ್ತಾ ಇದ್ದಲ್ಲ. ಇವಾಗ ನಾನು ಬಸ್ರಿ ಅನ್ನೋದು ಕೇಳಿಸ್ಕೊಂಬಿಟ್ಟು ತಗೊಂಡೋಗಿ ಆವಾಗ ಅವಳಿಗೆ ಹೋಗಿ ಪಿಟಿಂಗ್ ಇಕ್ಕಿದೆಯಲ್ಲ ನೀನು. ಏನೇ ಸಿಕ್ತು ಇವಾಗ ನಿಂಕ? ಏನು ಸಿಕ್ತು ಇವಾಗ ನಿಂಕ? ಫಸ್ಟು ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಹೇಳೋದು ಬಿಡು. ಇದನ್ನ ತಗೊಂಡಾಗ ಅಲ್ಲಿ ಹೇಳೋಂಥ ಅವಶ್ಯಕತೆ ಏನಿತ್ತು ನಿಂಕ? ನಾನು ಹೇಳಿದ್ನಿ ಅನ್ನೋದಕ್ಕೆ ಏನೇನು ಸಾಕ್ಷಿ ಐತೇನು? ಸಾಕ್ಷಿ ಬೇರೆ ನಿನ್ನ ಮಕ್ಕ. ನೋಡೋ, ಇದೇ ಲಾಸ್ಟು. ನಾನು ಸುದ್ದಿಗಾಗ ನಾ ಬಂದಿದ್ದೆ ಅಂದರೆ ಚೆನ್ನಾಗಿರಲ್ಲ ನೋಡ್ಕೊ ಗೀತಾ. ನಾನು ಬಲೆ ಕೆಟ್ಟು ಮುಂದೆ ನೋಡಿ ನಾನು. ನಿಂಗೇನು ಮಾಡೋಕ್ಕೇನು ಬೇರೆ ಕೆಲಸ ಇಲ್ಲ? ಏನಕ್ಕ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ತಂದಿಕ್ಕೋದು ನೀನು? ಇವಾಗ ಅವಳು ಉರ್ಕೊಂಡು ಸಾಯ್ತಾವಳೆ. ನಾನು ಬಸ್ರಿ ಆಗಿದ್ದೀನಿ ಅಂತ ಎತ್ಕೊಂಡಾಗ ಅಷ್ಟು ಬಿರಿ ನಾ ಹೇಳ್ಬಿಟ್ಟು ಬಂದಿದ್ಯಲ್ಲ. ಏನು ಬಂತು ನಿಂಕ ಬೋಮಾನ ಇವಾಗ? ಲೇ ಯಾಕೆ ನೋಡ್ದೇನತ್ತ ಇವಳು ಎಂಥ ಕೆಲಸ ಮಾಡ್ಬಿಟ್ಟು ಬಂದವಳೆ? ಹೋಗ್ಲಿ ಬಿಡು ಸವಿತಕ್ಕ, ಅದನ್ನೇನು ಹೇಳ್ತೀಯ ನೀನು? ಇಲ್ಲ, ನಾನು ಹೇಳ್ತೀನಿ. ಇವತ್ತು ಈ ಮಾತು ಹೇಳ್ದೆ, ನಾಳೆ ಇನ್ನೊಂದು ಮಾತು ಎತ್ಕೊಂಡೋಗಿ ಹೇಳ್ತೀಯಾ? ಚಿಕ್ಕದಾಗಿದ್ದಾಗೆ ಚೂಟ್ ಹಾಕ್ಬೇಕು. ಯಾಕೆ ಸವಿತಿ, ಏನೇ? ಅಲ್ಲ ಅತ್ತೆ, ಅವಾಗೆ ನೀನು ಯಾಕೆ ಇಲ್ಲಿ ಕುತ್ಕೊಂಡಿದ್ದೆ ಅಂತ ಹೇಳ್ಬಿಟ್ಟು ಸರಸ್ವತಿ ನಾನು ನೀನೆಲ್ಲ ಮಾತಾಡ್ತಾ ಇದ್ರಲ್ಲ, ಎಲ್ಲ ಕೇಳಿಸ್ಕೊಂಬಿಟ್ಟು ಆವಾಗೆ ಹೋಗಿ ಆ ಸಂಧ್ಯಾ ಕೇಳ್ಬಿಟ್ಟು ಬಂದವಳೆ ಇವಳು. ಇವಳಿಗೆ ಏನು ತಿರ್ದತ್ತೆ? ನಾನೇನಾದರೂ ನಿಮ್ಮ ಮನೆಯೊಳಗೆ ಬರ್ತಾ ಇದ್ದೀನಾ? ನಿಮ್ಮ ಸುದ್ದಿಗೆ ಬರ್ತಾ ಇದ್ದೀನಾ? ಅಷ್ಟು ಬಿರಿನ ಇದೇನೋ ಮಹಾ ವಿಷಯ ಅಂತ ಅಂದ್ಬಿಟ್ಟು ಏನು ಪ್ರಪಂಚದಾಗ ಯಾರು ವಯಸ್ಸಾಗಿರೋರು ಬಸ್ರಿಗಳೇ ಆಗಿರಲ್ಲ. 60-70 ವರ್ಷಕ್ಕೆಲ್ಲ ಮಕ್ಕಳನ್ನ ಇರ್ತಾವ್ರೆ. ಅವಳಿಗೆ ಅಷ್ಟು ಬಿರಿನ ಹೋಗಿ ಹೇಳ್ಬಿಟ್ಟು ಬಂದವಳೆ ಇವಳು. ಹೌದೇನೆ? ಹಾಂ, ನಿನ್ಗೆ ಅದಕ್ಕೆ ನಾವು 3 ಹೊತ್ತು ಊಟ ಆಗ್ತಾ ಇರೋದು. ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಹೇಳು ಅಂತ ಹೇಳ್ಬಿಟ್ಟು ಮಾಡೋಕ್ಕೇನು ಕೆಲಸ ಇಲ್ಲ ನಿಂಕ? ಅತ್ತೆ, ನಾನು ಅವ್ರ ಮನೆ ಹತ್ರಕ್ಕೆ ಹೋಗೇ ಇಲ್ಲ. ಮತ್ತೆ ಯಾವಾಗ ಹೋಗ್ಬಿಟ್ಟು ಬಂದಲ್ಲ, ಎತ್ತೋಗಿದ್ದೆ ನೀನು? ಹೇಳ್ದೆ ತಾನೆ ಚಿಕ್ಕತ್ತ ಅವ್ರ ಮನೆ ಹತ್ರಕ್ಕೆ ಹೋಗಿದ್ನಿ ಅಂತ. ಅಲ್ಲ, ಏನಕ್ಕಮ್ಮ ಬೇಕಾಗಿತ್ತು? ಇವಾಗ ಹೋಗಿ ಹೇಳ್ಬಿಟ್ಟು ಬಂದೆ, ಅದರಿಂದ ನಿನ್ಗೇನು ಸಿಕ್ತು? ಏನೇ ಸಿಕ್ತು ನಿಂಕ? ದುರಂಕರನೇನು ನಿಂಕ? ಹಾಂ, ತೆಗೆದು ಕಪಾಳಕ್ಕೆ ಕೊಟ್ಟರೆ ಹೆಂಗಿರ್ಬೇಕು? ಆಯ್ತು ಹೋಗಿ, ಈ ಸತಿಗೆ ಬಿಡು, ಆಮೇಲೆ ಹೇಳ್ತೀನಿ ಅವಳ್ಕ. ಹೋಗಿದ್ಲಿ ಎತ್ತೋ ಕೇಳಿದ್ರೆ ಹೇಳಿದ್ಲು ಚಿಕ್ಕತ್ತ ಅವ್ರ ಮಂತಕ್ಕೆ ಹೋಗಿದ್ನಿ ಅಂತ. ಈಗ ನಂದಾರಿ ಕೆಲಸ ಮಾಡಕ್ಕೆ ಹೋಗೋಳೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಅಲ್ಲ ನೋಡತ್ತೆ, ಇದೇನು ದೊಡ್ಡ ಮಾತು ಅಂತ ಎತ್ಕೊಂಡೋಗಿ ಹೇಳ್ಬಿಟ್ಟು ಬಂದವಳಲ್ಲ, ಎಷ್ಟು ಮಾತ್ರ ಇರಬೇಕತ್ತೆ? ಹಾಂ, ನನಗೆ ಅಪ್ಪನಿಲ್ಲ ಅಮ್ಮನಿಲ್ಲ. ಇದ್ದಿದ್ದು ಒಬ್ಬ ಮಗನು ಮದುವೆ ಮಾಡ್ಕೊಂಡು ಹೋಗಿ ಅವನು 8 ಮನೆಗೆ ಸೇರ್ಕೊಂಡ. ನನ್ನ ಅತಿಗತಿ ಕೇಳೋರಿಲ್ಲ, ತಿಂದ ಉಂಡ ಅಂತ ಕೇಳೋರಿಲ್ಲ. ನಾನು ಪಾಡಕ್ಕೆ ನಾನು ಬಿದ್ದಿದ್ದೀನಿ. ಈ ನನ್ನ ಗಂಡು ಇಂಥ ಪರಿಸ್ಥಿತಿಗೆ ತಂದಿಕ್ಕದ್ನು ನನ್ನ ಕಷ್ಟ ನನಗೆ. ಇವಳಿಗೆ ಯಾಕೆ ಬೇಕತ್ತೆ ನನ್ನ ಸುದ್ದಿ? ಇವತ್ತು ಯಾರು ನನ್ನನ್ನು ನೋಡ್ಕೊಳ್ಳೋರೇ ಇಲ್ಲ. ನನಗೆ ನೋಡಿದ್ರೆ ಈ ಪರಿಸ್ಥಿತಿಗೆ ತಂದಿಕ್ಕದ್ ನನ್ನ ಮಗ ಮುಚ್ಚೋಗ. ಇವಳು ನೋಡಿದ್ರೆ ಹಿಂಗೆ ಮಾಡ್ತಾವಳೆ. ನಾನು ಎಲ್ಲೋಗ್ಲತ್ತೆ, ಏನು ಮಾಡ್ಲತ್ತೆ? ನಾನೇನು ಸತ್ತೋಗ್ಲ ಹೇಳು? ಯಾಗತ್ತೆ ನಮ್ಮಂತ ಹೆಣ್ಮಕ್ಳನ್ನ ಅಯ್ಯೋ ಅನ್ಸದ? ತಿಂದು ದುರಂಕರನೇ ನಿಂಕ? ಅಂತಿಂತ ದುರಂಕರ ಅಲ್ಲ, ಭಾರಿ ದುರಂಕರ ನಿನ್ಕ. ಅಯ್ಯೋ ಅತ್ತೆ, ಇವಾಗ ಏನು ಆಗಬಾರ್ದು ಹೋಗಿದ್ದು. ಅವಳೇನು ಬಂದಿಲ್ಲ ನೆಗಲಾಡ್ತಾವಳ? ಹಾಂ, ಮುಚ್ಚೆ ಬಾಯಿ, ಕಾಪಾಳ ಕೊಡ್ತೀನಿ ನೋಡ್ಕೊ. ನಮ್ಮ ಮನೆಗ್ಲಾಗ ಇವೆಲ್ಲ ನಡೆಯಲ್ಲ. ನಮ್ಮ ಮನೆಗ್ಲಾಗ ಏನು ಸುಬ್ಬೀದಕ್ಕೆ ಹೋಗಲ್ಲ. ಈ ಸತಿ ಏನೋ ನಮ್ಮ ಮನೆಯಿಂದ ಆಚೆ ಹೋಗುವ, ಅವಾಗ ಹೇಳ್ತೀನಿ ನಿಂಕ. ನಿನ್ನ ಗಂಡು ಬರ್ಲಿರು ಹೇಳ್ತೀನಿ. ಏನೇ ಮಾಡಬಾರ್ದು ತಪ್ಪು ಮಾಡಿದ್ದೀನತ್ತೆ? ಯಾರ ಮನೆಗನ ಹೋಗಿ ಕಲ್ತನ ಮಾಡ್ಕೊಂಬಂದಿದ್ದೀನ? ಇಲ್ಲ ಯಾರಿಂದನ ಹೋಗಿದ್ದೀನಾ? ಹಾಂ, ಇಲ್ಲ ಈ ಅಮ್ಮನಂಗೆ ನಾನು ಕದ್ದು ಬಸರಾಗಿದ್ದೀನಾ? ಏನಂದೆ? ಎಲ್ಲ ಇನ್ನೊಂದ್ಸತಿ ಮಾತಾಡು. ಈ ಅಮ್ಮನಂಗೆ ನಾನೇನು ಕದ್ದು ಬಸರಾಗಿದ್ದೀನಾ? ಲೇ, ನಾನು ಮಾತಾಡಿದ್ದೀನಂದ್ರೆ ಮಕ ಎಲ್ಲಿ ಕಂತೀಯ ತೆಳಗ? ಹೇಳೋದು ಬೇಕಾಗಿಲ್ಲ, ಹೊಲ್ಸು ಅಲ್ಲಿ ಕಂತೀಯ ಮಕನ. ಯಾರು ಕೇಳ್ತಾ ಇದೆಯಾ ನೀನು ಆ ಮಾತನ್ನ? ಮಾತಾಡ್ಬೇಕಾ ನಾನು? ಮಾತಾಡ್ಬೇಕೇನೆ? ನೀನು ಸ್ಟೋರಿ ಎಲ್ಲ ಬಿಚ್ಚಬೇಕೇನೆ? ಮುಂದುವರಿಯುವುದು.